ಹಾರಕೂಡ ವಾಹಿನಿಗೆ ಸ್ವಾಗತ. ಸದ್ಯೋ ವೈಭವದಾಯಕಂ ಸಿದ್ಧಿದಂ ಶುದ್ಧಬಂಧಸ್ಯ ವಂದೇ ಶ್ರೀ ವೇಣಕಂ ಗುರು. ಕಾಯದೊಳಗುರು ಲಿಂಗ ಜಂಗಮ ದಾಯತ್ವ ನರೇಶ್ವರಭೋ ಪಾಯದಿಂದಿರಿಟ್ಟುವ ಸ್ಥಳಕ್ಕೆ ಗೃಹಾಗಿ ದಾಯದೂರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಶ್ರೀಮಂತ ಹಾರಕೂಡ ಪಟ್ಟಾಚರ ಘನಮಠ ರಂಭಾಪುರಿ ಪೀಠ ಸೂತ್ರ ಸ್ವಾಮಿ ಸದ್ಗುರು ಚನ್ನಬಸವ ಶಿವಯೋಗೀಂದ್ರ ಪ್ರಭಾ ಭಾಸ್ಕರ ಪ್ರೇಮವಿತ್ತು ಪ್ರಬಳದರಿಮ ಮಹಿಮಾ ನೀರಾವಿನೋದಂಗಳಂ ನೀಮಾಡೆಣ್ಣ ಕೃಪಾಳು ಬೇಗ ಕೃಪೆಯಂ ಸತ್ತತ್ತಿ ಸನ್ಮುಖಿಯಂ. ಪರಮ ಪೂಜ್ಯ ಮಹಾಯೋಗಿ 73 ವರ್ಷಗಳ ಪೂರ್ವದಲ್ಲಿ ಭಕ್ತಿಯ ಪುರವಾಗಿರುವಂತಹ ಚಿಂಚೋಳಿ ಪಟ್ಟಣದ ಶ್ರೀ ಗೋರಪ್ಪನವರ ಮನೆಯಲ್ಲಿ ಲಿಂಗೈಕ್ಯರಾಗಿರುವಂತಹ ಪರಮ ಪೂಜ್ಯ ಸದ್ಗುರು ಚನ್ನಬಸವ ಶಿವಯೋಗಿಗಳವರ ತಪಶಕ್ತಿಯಿಂದ ಇಂದು ಗೋರಪ್ಪನವರ ಮನೆಗೆ ಹೋಗಿ ಮಹಾಮಂದಿರವಾಗಿ ಪರಿಣಮಿಸಿದೆ. ಮಹಾಮಂದಿರವಾಗಿದೆ. 1951 ಇಸ್ವಿಯಲ್ಲಿ ಎಳ್ಳಾಮಾಸೆಯ ಮರುದಿವಸ ಕರಿಯ ದಿವಸ ಇದೇ ಪವಿತ್ರ ಸ್ಥಾನದಲ್ಲಿ ಪರಮ ಪೂಜ್ಯ ಸದ್ಗುರು ಚನ್ನಬಸವ ಶಿವಯೋಗಿಗಳವರು ಬೆಳಿಗ್ಗೆ 6 ಗಂಟೆಯ ಸಮಯದಲ್ಲಿ ಅವರು ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರಿಗ ಮತ್ತು ನಮ್ಮ ಶಂಕರ ಸಲೇಪೇಟ್ ಅವರಿಗ ಹಾರಕೂಡದ ನಮ್ಮ ತಂದೆಯವರಾಗಿರ್ತಕ್ಕಂತಹ ಕರಬಸಯ್ಯನವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಗುರುಲಿಂಗಪ್ಪ, ಈ ಘಟ ಇನ್ನು ತಟ್ಟುವುದಿಲ್ಲ, ಈ ಘಟ ತಟ್ಟುವುದಿಲ್ಲಪ್ಪ, ಈ ಘಟಕ್ಕೆ ಹಾರ್ಕೊಂಡು ಹೋಯಿ ಅಂತ ತಿಳ್ಕೊಂಡು ಚತುರ್ದಶಿಯ ದಿವಸ ಅವರು ಹೇಳ್ತಾರೆ. ಇನ್ನೂ 2 ದಿವಸ ಇತ್ತು. ಅಂಥ ಸಂದರ್ಭದಲ್ಲಿ ಮರುದಿವಸ ಅಮಾವಾಸ್ಯೆ ಗೋರಪ್ಪನವ್ರು ಹೇಳ್ತಾರೆ, ಇಲ್ಲರಿ ಅಪ್ಪೋರೆ ಇವತ್ತು ಅಮಾವಾಸ್ಯೆದ ನಾನು ಅಪ್ಪೋರಿಗೆ ಬಿಡಲ್ಲ, ಅಮಾವಾಸ್ಯೆದ ನಾನು ಏನು ಬಿಡ್ತೀನಿ ಹಾರ್ಕೊಡ್ತೀನಿ ಬಿಡಲ್ಲ. ಮತ್ತು ಮರುದಿವಸ ಇವತ್ತು ಎಳ್ಳಾಮಾಸೆ ಕರಿಯದಾರಿ ದಿನ ಅಪ್ಪರಿಗೆ ಹಾಕಿ ಬಿಡ್ತೀರಿ, ನನ್ನ ಇವತ್ತು ಪೂಜಾ ನಡೆದ ಅವರು ಇಷ್ಟಲಿಂಗ ಪೂಜೆ ಆಗಲಿ ಅಂತ ತಿಳ್ಕೊಂಡು ಅವರ ಅಭೀಪ್ಸೆಯನ್ನು ವ್ಯಕ್ತಪಡಿಸಿದಾಗ ಅವರು ಕರಿ ದಿವಸ ನಡೆದೇ ಇರ್ತಾರೆ. ಕರಿ ದಿವಸ ಮಧ್ಯರಾತ್ರಿ ಸಾಯಂಕಾಲದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯ ಚನ್ನಬಸವ ಶಿವಯೋಗಿಗಳವರು ಧ್ಯಾನಾಸಕ್ತರಾಗಿ ಮಲಗಿದಾಗ ಆ ಸಂದರ್ಭದಲ್ಲಿ ಯಾರು ಶಿವಯೋಗಿಗಳಾಗಿರ್ತಾ ಇದ್ದಾರೆ ಅಂಥವರಿಗೆ ಪಾದೋದಕವನ್ನು ಹಾಕಬೇಕು. ಪಾದೋದಕ ಹಾಕಬೇಕು. ಅವರ ಅಮೃತ ಬಾಯಿಯಲ್ಲಿ ಪಾದೋದಕ ಹಾಕುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ಚನ್ನಬಸವ ಶಿವಯೋಗಿಗಳ ಪಾದ ಪೂಜೆಯನ್ನು ಮಾಡಿ ಅವರ ಪಾದೋದಕವನ್ನೇ ಮಾಡಿ ಗುರುಲಿಂಗ ಶಿವಾಚಾರ್ಯರು ಅವರ ಪಾದೋದಕವನ್ನು ಮಾಡಿ ಪೂಜ್ಯ ಚನ್ನಬಸವ ಶಿವಯೋಗಿಗಳ ಅಮೃತವಾಗತಕ್ಕಂಥ ಪ್ರಸಾದಮಯ ಬಾಯಿಯಲ್ಲಿ ಹಾಕ್ತಾ ಇದ್ದಾರೆ. ಅವರ ಪ್ರಾಣ ಪಕ್ಷಿ ಹಾದಿ ಹೋಗ್ತಾ ಇದೆ. ಇದೇ ಚಿಂಚೋಳಿಯ ಪಟ್ಟಣದಲ್ಲಿ ಎಲ್ಲರ ಭಾಗ್ಯ. ಒಬ್ಬ ಮಹಾನ್ ಯೋಗಿ, ಒಬ್ಬ ಮಹಾನ್ ಸತ್ಪುರುಷ 100 ವರ್ಷಗಳ 1851 ಇಸ್ವಿಯಲ್ಲಿ ಅವರ ಜನನ ಆಗ್ತಾ ಇದೆ. 1951 ಇಸ್ವಿಯಲ್ಲಿ ಅವರು ಲಿಂಗೈಕ್ಯರಾಗ್ತಾ ಇದ್ದಾರೆ. ಅಂತಹ ಮಹಾ ತಪಸ್ವಿ ಅವರು ಹಾರಕೂಡದಲ್ಲಿ ಲಿಂಗೈಕ್ಯರಾಗಲಿಲ್ಲ, ಚಿನ್ನದಂತಹ ಪುರ ಚಿಂಚೋಳಿಯಲ್ಲಿ ಲಿಂಗೈಕ್ಯರಾಗಿದ್ದಾರೆ ಅಂತ ನಿರ್ಧಾರ ಆಗ್ತದೆ. ಆ ಸಂದರ್ಭದಲ್ಲಿ ಗುರುಲಿಂಗ ಶಿವಾಚಾರ್ಯರ ಅಪ್ಪಣೆಯ ಮೇರೆಗೆ ಅವರ ದೇಹವನ್ನು ಕರಿ ದಿವಸ ಅವರು ಲಿಂಗೈಕ್ಯರಾದಾಗ 3 ದಿನಕ್ಕೆ ತೆಗೆದುಕೊಂಡು ಹೋಗ್ತಾರೆ. 3 ದಿನಕ್ಕೆ. ಆ ಸಂದರ್ಭದಲ್ಲಿ ಹುಮನಾಬಾದ್ನ ಬಚ್ಚರ ಇದ್ರದಾಗ ಆ ಒಂದು ಕಾರ್ಯದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹುಮನಾಬಾದಿಂದ ಪಲ್ಲಕ್ಕಿಯಲ್ಲಿ ಉತ್ಸವ ಮಾಡ್ಕೊಂತ 5ನೇ ದಿನಕ್ಕೆ ಲಿಂಗೈಕ್ಯರಾದಂಥ 3ನೇ ದಿನಕ್ಕೆ ಅವರ ಸಮಾಧಿ 5ನೇ ದಿನಕ್ಕೆ. ಅದಕ್ಕಾಗಿ ಹಾರಕೂಡದಲ್ಲಿ ಪಂಚಮಿ ಎಂದು ಅಮಾವಾಸ್ಯೆಯ ಆದ ನಂತರ 5ನೇ ದಿವಸ ಹಾರಕೂಡದಲ್ಲಿ ನಾವು ಹೇಳಿ ಆ ಸಂದರ್ಭದಲ್ಲಿ ಅವರ ಒಂದು ಭೌತಿಕ ಶರೀರ ವಿಭೂತಿ ಶರೀರದಲ್ಲಿ ಸಮಾಧಿಯನ್ನು ಮಾಡ್ತಾ ಇದ್ದಾರೆ. ಮೊದಲೇ ಸೂಚಿಸಿದಂತೆ ಅವರು ಸುಮಾರು 10 ವರ್ಷಗಳ ಪೂರ್ವದಲ್ಲಿಯೇ ಹಾರಕೂಡದಲ್ಲಿ ಒಂದು ಬನ್ನಿ ಗಿಡ ಇತ್ತು. ಬನ್ನಿ ಗಿಡ ಅಪ್ಪೋರೇ ನಿಮ್ಮ ಸಮಾಧಿ ಮಾಡ್ತೀವಿ, ಗುಡಿ ಕಟ್ತೀವಿ, ಎಲ್ಲಿ ಕಟ್ಟಬೇಕಂತ ತಿಳ್ಕೊಂಡು ಹೇಳಿದಾಗ ಮಠದ ಮುಂದೆ ಒಂದು ಬನ್ನಿ ಗಿಡದ ಸಮೀಪಕ್ಕೆ ನಿಂತು ಪಾದ ಪೂಜೆ ಮಾಡಿದ ಸ್ಥಳವೇ ಇವತ್ತು ಹಾರಕೂಡದವರ ಪುಣ್ಯದ ದೇವಾಲಯ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅಂತಹ ಪುಣ್ಯ ಪುರುಷರು ಲಿಂಗೈಕ್ಯರಾದಾಗ ಒಂದು ಮಾತನ್ನು ಹೇಳಬೇಕಾಗ್ತದೆ. ಬಹಳ ವಿಸ್ತಾರವಾದಂಥ ಆನಂದವಾದಂಥ ಭಾವನಾತ್ಮಕವಾದಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅವರು 51ನೇ ಇಸ್ವಿಯಲ್ಲಿ ಎಳ್ಳಾಮಾಸೆ ಕರಿ ದಿವಸ ಲಿಂಗೈಕ್ಯರಾದಾಗ ಅಲ್ಲಿ ಏನು ಘಟನೆ ನಡೀತಂದ್ರೆ ಮುಂದೆ 2 ತಿಂಗಳಾಯಿತು.
2 ತಿಂಗಳಾದ್ರೆ ಚಿಂಚೋಳಿ ಪಟ್ಟಣದವರು ವಿಚಾರ ಮಾಡ್ತಾ ಇದ್ದಾರೆ, ಇಂಥ ಮಹಾನ್ ತಪಸ್ವಿ ನಮ್ಮಲ್ಲಿ ಲಿಂಗೈಕ್ಯರಾಗಿದ್ದಾರೆ. ಸಾಕ್ಷಾತ್ ಪರಶಿವನ ಅವತಾರವಾಗಿರುವಂಥ ಹಾರ್ಕೋಡದ ಚನ್ನಬಸವ ಶಿವಯೋಗಿಗಳವರು ಲಿಂಗೈಕ್ಯರಾಗಿದ್ದಾರೆ. ನಮ್ಮ ಗ್ರಾಮದಲ್ಲಿ, ನಮ್ಮ ಪಟ್ಟಣದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮೊಂದು ಭಕ್ತನ ಮನೆ ಲಿಂಗೈಕ್ಯರಾಗಿದ್ದಾರೆ ಅಂದ ಮೇಲೆ ನಾವೆಲ್ಲ ಸಾಮಾನ್ಯವಾಗಿರುವಂಥ ಒಂದು ಕಾಂಡ ಮಾಡಿಬಿಡಬಾರ್ದು. ಕಾಂಡ ಮಾಡೋದು ಬೇಡ, ಕೇವಲ ಪುಣ್ಯತಿಥಿ ಮಾಡೋದು ನಾವು ಬೇಡ. ಇವತ್ತು ಎಳ್ಳಾಮಾಸಿಗೆ ಅವ್ರು ಲಿಂಗೈಕ್ಯರಾಗ್ಯಾರಂದ್ರೆ ಪ್ರಪ್ರಥಮವಾಗಿ ಭಾಳ ಹೆಮ್ಮೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಹಾರ್ಕೂಡದ ಚನ್ನಬಸವ ಶಿವಯೋಗಿಗಳ ಜಾತ್ರಾ ಮಹೋತ್ಸವವನ್ನು ಶಿವರಾತ್ರಿ ಆದ ನಂತರ 11ನೇ ದಿನಕ್ಕೆ ಅವರ ಜಯಂತಿಯ ಕಾರ್ಯಕ್ರಮವನ್ನು ಜಾತ್ರೋತ್ಸವದ ಮಹೋತ್ಸವದ ಅಂಗವಾಗಿ ಅವರ ಮಹೋತ್ಸವದ ಕಾರ್ಯಕ್ರಮವನ್ನು ಮೊಟ್ಟ ಮೊದಲನೇದಾಗಿ ಜಾತ್ರೆ ಪ್ರಾರಂಭ ಮಾಡಿದಂಥ ಕೀರ್ತಿ ಅದು ಚಿಂಚೋಳಿ ಪಟ್ಟಣದವರಿಗೆ ಬರ್ತಾ ಇದೆ. ಚಿಂಚೋಳಿ ಪಟ್ಟಣದವರಿಗೆ ಬರ್ತಾ ಇದೆ. ಯಾಕೆಂದ್ರೆ ನಮ್ಮದು ಮುಂದಿನ 75ನೇ ಜಾತ್ರೆ, ಹಾರ್ಕೂಡೋದು 74ನೇ ಜಾತ್ರೆ. 1 ವರ್ಷ ಆದ ನಂತರ ಹಾರ್ಕೂಡದ ಜಾತ್ರೆ ಪ್ರಾರಂಭ ಆಗಿ ಪುಣ್ಯತಿಥಿಗೆ ನಾವು ಜಾತ್ರೆ ಮಾಡ್ತೀವಿ. ಅವರ ಜಯಂತಿ ಮಹೋತ್ಸವಕ್ಕೆ ತೊಟ್ಟಿಲಿಟ್ಟು ನೋಡಿ ಎಲ್ಲ ಹೆಣ್ಣು ಮಕ್ಕಳು ಜಾತ್ರಾ ಮಹೋತ್ಸವದ ದಿವಸ ಶುಭ ದಿನದಂದು ಶಿವರಾತ್ರಿ ಆದ ನಂತರ 11ನೇ ದಿನಕ್ಕೆ ನೀವೆಲ್ಲ ಹೆಣ್ಣು ಮಕ್ಕಳು ಎಲ್ಲರೂ ಲಗ್ನ ಆಗಿ ಇವತ್ತು ತವ್ರ ಮನೆಯಿಂದ ದೂರ ಹೋದವರೆಲ್ಲ, ಇವತ್ತು ಸಣ್ಣಾಗಿ ಇದ್ದವರೆಲ್ಲ ಎಲ್ಲ ದೊಡ್ಡ ದೊಡ್ಡವರಾಗಿ ಮೊಮ್ಮಕ್ಕಳಿಗೂ ಕೂಡ ಕರ್ಕೊಂಡು ಬಂದು ತೊಟ್ಟಿಲ ಕಾರ್ಯಕ್ರಮದ ಏನು ಮಾಡ್ತಾ ಇದ್ದೀರಲ್ಲ, ಆ ತೊಟ್ಟಿಲ ಕಾರ್ಯಕ್ರಮದ ಸಂಭ್ರಮದಲ್ಲಿ ಹೆಂಗೆ ಕಾಣ್ತದಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ನೀವು ಹೆಣ್ಣುಮಕ್ಕಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ನನಗೆ ನಡೆದಂಥ ಘಟನೆ ಹೇಳ್ತಾ ಇದ್ದೀವಿ. ನೀವು ತೊಟ್ಟಿಲಲ್ಲಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೆಣ್ಣುಮಕ್ಕಳು ಬಟ್ಟೆ ಉಟ್ಕೊಂಡಿರ್ತಕ್ಕಂಥ ಸಾಮಾನ್ಯ ಹೆಣ್ಣುಮಕ್ಕಳಾಗಿ ಕಾಣೋದಿಲ್ಲ, ಸಾಕ್ಷಾತ್ ಪಾರ್ವತಿಯೇ ಬಂದು ತೊಟ್ಟಿಲ ಹಾಕ್ತೀರಿ ಅನ್ನೋಂಥ ಭಾವನೆ ನಮಗಾಗ್ತದೆ. ಅಷ್ಟೊಂದು ಖುಷಿಯಿಂದ ಆ ತೊಟ್ಟಿಲ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನಾವು ಭಾಗಿಯಾಗ್ತಾ ಇದ್ದೀವಿ. ಅದು ಸಾಮಾನ್ಯವಾಗಿರ್ತಕ್ಕಂಥ ತೊಟ್ಟಿಲ ಕಾರ್ಯಕ್ರಮ ಅಲ್ಲ. ನೀವೆಲ್ಲ ವಿಚಾರ ಮಾಡಬೇಕು. ನಿಮ್ಮ ಮಕ್ಕಳು ಹುಟ್ಟುಹಬ್ಬ ಮಾಡ್ತೀರಿ. ನೀವು ಹುಟ್ಟುಹಬ್ಬ ಯಾವಾಗ ಮಾಡ್ತೀರಿ? 21 ವರ್ಷದ್ದು, 5 ವರ್ಷದ್ದು, 11 ವರ್ಷ, 21 ವರ್ಷ, 25 ಸುವರ್ಣ ಮಹೋತ್ಸವ ಮಾಡ್ತೀರಿ. 50 ವರ್ಷ ಆದಾಗ ವಜ್ರ ಮಹೋತ್ಸವ ಲಗ್ನ ಆದ್ಮೇಲೆ ಮಾಡ್ತೀರಿ. ಆದ್ರೂ ಕೂಡ ನೀವು ಸಾಮಾನ್ಯವಾಗಿ ಮನೆಯಲ್ಲಿ ಯಾರಾದ್ರೂ ಆಗಿ ಹೋದ್ರಂದ್ರೆ ಅವ್ರದ್ದೇನು ಮಾಡ್ತೀರಿ? ಪುಣ್ಯತಿಥಿ ಕಾರ್ಯಕ್ರಮ ಮಾಡ್ತೀರಿ. ಆದ್ರೆ ಮಹಾತ್ಮರು ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಬಸವ ಜಯಂತಿ, ರೇಣುಕಾಚಾರ್ಯ ಜಯಂತಿ, ಈಗ ನಮ್ಮ ಪರಮ ಪೂಜ್ಯ ಚನ್ನಬಸವ ಶಿವಯೋಗಿಗಳ ಜಯಂತಿ ನೀವೆಲ್ಲ ಯಾಕೆ ಮಾಡ್ತೀರಂದ್ರೆ ಮಹಾತ್ಮರು ಅಳಿದು ಹೋಗಿಲ್ಲ, ನಿಮ್ಮೆಲ್ಲರ ಮನದಲ್ಲಿ ಮಂದಾರ ಪುಷ್ಪವಾಗಿ ಜೀವಂತಿದ್ದಾರೆ. ಅವರು ಜೀವಂತಿದ್ದಾರೆ ಅಂತ ತಿಳ್ಕೊಂಡು ಅವರ ತೊಟ್ಟಿಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ನೀವು ಎಷ್ಟೋ ವರ್ಷ ಆ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇದ್ದೀರಿ ಅಂದ ಮೇಲೆ ಚನ್ನಬಸವ ಶಿವಯೋಗಿಗಳು ಲಿಂಗೈಕ್ಯರಾಗಿ ಅವರ ದೇಹ ಹಾರ್ಕೂಡದಲ್ಲಿ ಇವತ್ತು ಸಮಾಧಿಯಾಗಿದೆ. ಅಲ್ಲಿಯೂ ಕೂಡ ಆಧ್ಯಾತ್ಮದ ದಿವ್ಯ ಶಕ್ತಿ ಇದೆ. ಆದರೂ ಕೂಡ ನಮಗೇನು ಅನಿಸ್ತಾ ಇದೆ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಬೋರಪ್ಪನವರು ಮನೆಯೇ ಬಿಟ್ಟರು, ತಮ್ಮ ಎಲ್ಲ ಕೋಣೆನೇ ಬಿಟ್ಟರು, ಎಲ್ಲ ಮನೆ ಬಿಟ್ಟರು. ಮಹಾಮನಿಯವರು ಇದು ಜಾಗ ಬಿಟ್ಟರು. ಕಲ್ಲಪ್ಪ ಭಕ್ತಾಪುರವರು, ನಮ್ಮ ಬಸವರಾಜ ಸುಂದರದವರು, ಚಾಮರಾಜ ಶಿಳ್ಳೆದವರು, ಚನ್ನಬಸಪ್ಪ ನಾವಲ್ಗಿಯವರು ಭಾಳ ಕಷ್ಟಪಟ್ಟರು. ಈ ಸುಂದರವಾದಂಥ ಈ ದೇವಾಲಯ ನಿರ್ಮಾಣ ಆಗಬೇಕಾದ್ರೆ ತನು ಮನದ ಧನದ ಸೇವೆ ಚಿಂಚೋಳಿ ಭಕ್ತರದ ಅಪಾರವಾಗಿರ್ತಕ್ಕಂಥ ಶಕ್ತಿ ಅದ. ನಿಮ್ಮ ಭಕ್ತಿಗೆ ಸದಾಕಾಲ ಹಾಕುತ್ತೇವೆ, ಆಶೀರ್ವಾದ ನೀಡ್ತಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆ ಶಕ್ತಿ, ಆ ಗದ್ಗೆಯಲ್ಲಿರ್ತಕ್ಕಂಥ ಶಕ್ತಿ ಸಾಮಾನ್ಯವಾಗಿರುವಂಥ ಶಕ್ತಿ ಅಲ್ಲ. ನಡೆದ ಘಟನೆಯನ್ನು ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಪವಾಡಗಳಂದ್ರೆ ಕೇವಲ ಪುರಾಣದಾಗ ಕೇಳ್ತಿರೋದು. ವರ್ಷಕ್ಕೆ ಒಬ್ಬೊಬ್ಬರು ಪುರಾಣ ಕೇಳ್ತಾರೆ ಜಾತ್ರೆದಾಗ, ಚಿಂಚೋಳಿ ಜಾತ್ರೆದಾಗ. ಆದರೆ ನಡೆದ ಘಟನೆಯನ್ನು ಹೇಳ್ತಾ ಇದ್ದೀನಿ. ಚಿಂಚೋಳಿಯ ಭಕ್ತರಲ್ಲಿ, ಚಿಂಚೋಳಿಯ ಗದ್ದುಗೆಯಲ್ಲಿ, ಇಲ್ಲಿಯ ವಾತಾವರಣದಲ್ಲಿ, ಇಲ್ಲಿಯ ಆಧ್ಯಾತ್ಮಿಕ ಪರಿಸರದಲ್ಲಿ ಎಂಥ ಶಕ್ತಿ ಇದೆ ಅಂದ್ರೆ ನಿನ್ನೆ ದಿವಸ 2 ಕಾರ್ಯಕ್ರಮ ಇತ್ತು. ಒಂದು ಜಗಜೀವನ್ ರಾಮ್ ಅವರ ಜಯಂತಿ ಮಹೋತ್ಸವ, ಇನ್ನೊಂದು ಇಲ್ಲೇ ಬಸವ ಜಯಂತಿಯ ಕಾರ್ಯಕ್ರಮ ಎಲ್ಲ ಯುವಕರು ಹಮ್ಮಿಕೊಂಡಿದ್ದು. ನಾವೆಲ್ಲ ರೆಡಿಯಾಗಿ ಸ್ನಾನ, ಪೂಜೆ, ಪ್ರಸಾದ ಎಲ್ಲ ಆಯ್ತು. ನಿನ್ನ 10 ಗಂಟೆಗೆ ಬಂದು ಇವರಿಗೆ ಹೇಳಿದ್ದೆ, ನೋಡಪ್ಪ ಕರೆಕ್ಟ್ 3ಕ್ಕೆ ಬಿಡೋದು, 3ಕ್ಕೆ ಬಿಡಬೇಕು, 4:45 ಸುಲೇಪೇಟೆಗೆ ಹೋಗಬೇಕು, 5:30, 6 ಅಲ್ಲಿ ಇರಬೇಕು, 6:30 ಬಸವ ಜಯಂತಿ ಕಾರ್ಯಕ್ರಮ ಬರಬೇಕು. ಎಲ್ಲ ರೆಡಿ ಮಾಡಿದೆವು. ಆದ್ರೆ ರೆಡಿ ಮಾಡಿದಾಗ ಯಾವುದೋ ಒಂದು ವ್ಯಥೆ ಅಂದ್ರೆ ಒಮ್ಮಿಂದೊಮ್ಮೆಲೆ ಶರೀರದಲ್ಲಿ ಏನೋ ಸ್ವಲ್ಪ ಪಿತ್ತಾಗಿ, ಸ್ವಲ್ಪ ತೊಂದರೆಯಾಗಿ ಸ್ವಲ್ಪ ಚಕ್ಕರ್ ಬಂದಾಗ ಹೋಗಿ ಸೀದ ಗಾದಿ ಮ್ಯಾಗ ಮಲಗಿಬಿಟ್ಟು ನಿನ್ನೆ ದಿವಸ ಗಾದಿ ಮ್ಯಾಗ ಮಲಗಿದಾಗ ಭಾಳ ಸ್ವಲ್ಪ ಡಾಕ್ಟ್ರ್ ಯಾವುದೋ ಒಂದು ಸಣ್ಣ ಗುಳಿಗೆ ಅಂತ ಭಾಳ ಗುಳಿಗೆ ನಡೆಯಲ್ಲ, ಸಣ್ಣ ಗುಳಿಗೆ ಕೊಟ್ಟರು. ಹೋಗಿ ಚನ್ನಬಸವ ಧ್ಯಾನ ಮಾಡಿ ಬಂದ ಅವ್ರಿಗೆ ಹೇಳಿದೆ, ನೋಡಪ್ಪ ಜಗಜೀವನ್ ರಾಮ್ ಭಾಳ ಆದರ್ಶ ವ್ಯಕ್ತಿ, ಅವ್ರ ಜಯಂತಿ ಬರಬೇಕಾಗಿತ್ತು, ಬಸವ ಜಯಂತಿ ಕಾರ್ಯಕ್ರಮ ನಿಂತ್ಕೊಂಡು ಬರಬೇಕಾಗಿತ್ತು, ಮೈಯಾಗ ಸ್ವಲ್ಪ ಆರಾಮಿಲ್ಲ, ಬರೋದಾಗಲ್ಲ ಅಂತ ತಿಳ್ಕೊಂಡು. ಆದ್ರೆ ನಾಗರಾಜಿಗೆ ಫೋನ್ ಮಾಡಿದ. ನಾಗರಾಜ, ಈಗ ಇವು 2 ಕಾರ್ಯಕ್ರಮ ಕಟ್ಟೋದು, ನಾಳೆ ಹೆಂಗೆ ಮಾಡ್ಬೇಕು ನಾಗರಾಜ? ನಾಳೆ ನಿಮ್ದೆಲ್ಲ
ಅಲ್ಲೇ ಮಲಗೋದು ಕಾರ್ಯಕ್ರಮಕ್ಕೆ ಯಾರು ಬರ್ಬೇಕಲ್ಲಿ ಮತ್ತೊಬ್ಬರಿಗೆ ಸ್ವಾಮಿಗಳು ಬರ್ಬೇಕಿಲ್ಲಿ. ಅವಾಗ ನಾಗರಾಜ ಅಂದಾಗ ನಾನು ಚನ್ನಬಸವ ಶ್ರೀಗಳು ಸಾಕ್ಷಾತ್ ನಡೆದಾಗ ಹೇಳ್ತೀನಿ. ಚನ್ನಬಸವ ಶ್ರೀಗಳವರ ಗದ್ದುಗೆಗೆ ಅವರ ಸಿಂಹಾಸನದ ಮೇಲಿರ್ತಕ್ಕಂಥ ಅವರ ಭಾವಮೂರ್ತಿಗೆ ಅವರ ಮೂರ್ತಿಗೆ ಹೋಗಿ ನಮಸ್ಕಾರ ಮಾಡಿ, ನೋಡಪ್ಪ ನಮ್ಮ ಚಿಂಚೋಳಿಯ ಚಿನ್ನದಂಥ ಪರವಾಗಿರ್ತಕ್ಕಂಥ ಚಿನ್ನದಂತಹ ಭಕ್ತರು ಎಲ್ಲ ರೈತ ಬಾಂಧವರು ಊರವರೆಲ್ಲ ಕೂಡ್ಕೊಂಡು ಕಾರ್ಯಕ್ರಮ ಮಾಡ್ಯಾರ. ನಮಗೆ ಕೇವಲ ಇನ್ನು ಬೆಳಗ್ಗೆ ಆಗೋದ್ರೊಳಗೆ ಆರಾಮ್ ಮಾಡಿದೆ ಅಂದ್ರೆ ಅದಕ್ಕೆ ನಾವು ಹೋಗ್ತೀವಿ, ಮಾಡಿದಂದ್ರೆ ಇಲ್ಲೇ ಇರ್ತೀವಿ ನೋಡ್ರಪ್ಪ ತಿಳ್ಕೊಂಡು ಚನ್ನಬಸವ ಶ್ರೀಗಳಿಗೆ ಹೇಳಿದಾಗ ನಿಜವಾಗಿ ನಿಮ್ಮೆಲ್ಲರ ಭಕ್ತಿ ಮತ್ತು ಚನ್ನಬಸವ ಶ್ರೀಗಳ ಶಕ್ತಿಯಿಂದ ಒಂದು ಸ್ವಲ್ಪ ನನಗೇನು ತ್ರಾಸಿಲ್ಲ. ಹೇಗಿದ್ದೀನಿ ಅಂದ್ರೆ ಭಾಳ ಆರಾಮಾಗಿ ಸಂತೋಷದಿಂದ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ. ಅದು ಶ್ರೀಯೋಗಿಗಳ ಆಧ್ಯಾತ್ಮಿಕ ಶಕ್ತಿ ಮತ್ತು ನಿಮ್ಮ ಭಕ್ತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಆ ದಿಶೆಯಲ್ಲಿ ಇವತ್ತಿನ ತುಲಾಭಾರ ಮಾಡ್ತಾ ಇದ್ದಾರೆ. ಭಾಳ ಜನರಿಗೆ ಗೊತ್ತದ, ಕೆಲವು ಜನರಿಗೆ ಯಾಕೆ ಈಗ ಯಾಕೆ ಪಲ್ಲಕ್ಕಿದಾಗ ಮೆರವಣಿಗೆ ಎತ್ತಿನ ಗಾಡಿಯಾಗ ಅಪ್ಪೂರ್ದು ಪಲ್ಲಕ್ಕಿ ಕೂಡಿಸಿ ಮೆರವಣಿಗೆ ಮಾಡ್ತಾ ಇದ್ದಾರೆ, ತುಲಾಭಾರ ಮಾಡ್ತಾ ಇದ್ದಾರಲ್ಲ. ಇದೇ ವಿಶೇಷ ಸಂದರ್ಭ. ನಾವಿಲ್ಲಿಗೆ ಬರ್ತಾ ಇರ್ಬೋದು 1911ನೇ ವಯಸ್ಸಿನಿಂದ 11ನೇ ವಯಸ್ಸು 1964-63 ನಮ್ಮ ಜನನ ಆದಾಗ ಮುಂದೆ ನಾವು ಮಠಕ್ಕೆ ಆದಾಗ 6 ವರ್ಷಕ್ಕೆ ಮಠಕ್ಕೆ ಆದಾಗ 74-75 ಪ್ರಾರಂಭ ಆಗ್ಯಾವ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಂದಾಗ ಅವಾಗ 11 ದಿನ ಪಲ್ಲಕ್ಕಿ ಉತ್ಸವ ಆಗ್ತಿತ್ತು. 11 ದಿನ ಜಾತ್ರಾ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಚನ್ನಬಸಪ್ಪ ನಾವದವ್ರ ಮಗಳು ಗೀತಾರಾಣಿ ಕುಂತಾರೆ. ಅವರೆಲ್ಲ ಹೆಗಲ ಮ್ಯಾಗ ಹೊತ್ಕೊಂಡೇ ಹೊಡಿರ್ತಿರಲ್ಲ. ಹೆಗಲ ಮ್ಯಾಗ ಹೊತ್ಕೊಂಡು ಹಿಂಗೆ ಕೈ ಇಡ್ತಿದ್ದೆ ಮುಂದೆ. ಇದು ಕೈ ಯಾಕಡೆ ತಿರುಗಿದ ಆ ಕಡೆ ಹೋಗ್ಬೇಕು ಚನ್ನಬಸಪ್ಪ, ಈ ಕಡೆ ಆದ್ರೆ ಈ ಕಡೆ ಹೋಗ್ಬೇಕು, ಇಲ್ಲಾಂದ್ರೆ ನಾವೊಂದು ದಂಡವಾಗಿ ಹೇಳ್ಕೊಳ್ತೀವಿ. ಹಾಗೆ ನಮಗೆಲ್ಲ ಎತ್ಕೊಂಡು ಆಡಿದಂಥ ಊರಿದಂಥ ಪವಿತ್ರವಾಗಿರುವಂತಹ ಗ್ರಾಮ. ಇವತ್ತು ತಾವೆಲ್ಲರೂ ಕೂಡ ಭಾಳ ವಿಶ್ವಾಸದಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಅದರ ನಿಜವಾಗಿ ವಿಚಾರ ಮಾಡಿ ನೋಡಿದಾಗ ನಿಮ್ಮೆಲ್ಲರ ಭಕ್ತಿ ಶಕ್ತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಸ್ವಲ್ಪ ಹೇಳ್ತಾ ಇದ್ದೀನಿ. ಹೋದ ಸಲ ಮೇ 21ಕ್ಕೆ ಹೈವೇ ರೋಡಿನಲ್ಲಿ ಹೋಗುವಾಗ ನಮ್ಮ ಕಾರು ನೇರವಾಗಿ ಒಂದು ಲಾರಿಗೆ ಸೈಡ್ ಹೊಡೆದು ಪೆಟ್ರೋಲ್ ಬಂಕಿನಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕಿಕೊಳ್ಬೇಕು ಅಂತ ತಿಳ್ಕೊಂಡು ಹೊಳ್ಳುವಂಥ ಸಂದರ್ಭದಲ್ಲಿ 100 ಸ್ಪೀಡ್ ಬಂದಿರತಕ್ಕಂಥ ಲಾರಿ ನೇರವಾಗಿ ನಮ್ಮ ಕಾರಿಗೆ ಡಿಕ್ಕಿ ಹೊಡಿಬೇಕಾಗಿತ್ತು. ನಮ್ಮ ಕಾರಿಗೆ ಚರ್ಚಿ ಬೇರೆ ಲಾರಿಗೆ ಡಿಕ್ಕಿ ಹೊಡಿತು. ನಮಗೆ ಏನಾಗಿದೆ ಯಾಕಾಗಿಲ್ಲ ಅಂದರೆ ನಿಮ್ಮೆಲ್ಲರ ಭಕ್ತಿ. ನಮ್ಮ ಕ್ಷೀರಸಾಗರ ಅಂತೇಳಿ ಕೋತನಿಪುರದವರ ಒಂದು ಮಾತು ಹೇಳಿರೋರು, ಯಪ್ಪ ವಾಟ್ಸಪ್ದಾಗ ಬಂತು. ಯಾಕಂದ್ರೆ ಒಳ್ಳೆಯದು ಭಾಳ ಲೇಟಾಗಿ ಹೋಗ್ತದೆ. ಒಳ್ಳೆಯದು ಭಾಳ ಲೇಟಾಗಿ ಹೋಗ್ತದೆ. ಸ್ವಲ್ಪ ದುರ್ಘಟನೆ ಏನಾದರೂ ಭಾಳ ಜೊತೆ ಪ್ರಚಾರ ಆಗ್ತದೆ. ನಮಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು, ಧರ್ಮರತ್ನ ಸಿಕ್ತು, ಶಿವಾಚಾರ್ಯ ರತ್ನ ಸಿಕ್ತು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಕೊಟ್ಟರು. ಅದು ಹೋಗಕ್ಕೆ ಸ್ವಲ್ಪ ಲೇಟ್ ಆಯ್ತು. ಎಲ್ಲ ಕಡೆ ಆಕ್ಸಿಡೆಂಟ್ ಆಗಿರೋ ನಾವು ಇನ್ನೂ ಕಾರ್ನಾಗ ಮುಂದೆ ಬೇರೆ ಕಡೆ ಹೋಗಿಲ್ಲ, ಆ ಕಡೆ ಹೋದ್ರಿಂದ ಕೊಡ್ಬೇಕು ಅಂದ್ರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅದು ಗಾಡಿ ಡಿಕ್ಕಿ ಹೊಡೆದ್ರೂ ಕೂಡ ಒಳಗೆ ಸ್ವಲ್ಪ 5-6 ಗಂಟೆಗೆ ಹಣ್ಣು ತಿನ್ಬೇಕು. ನಾವು ಹಣ್ಣು ತಿನ್ನುವಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಭಕ್ತಿಯಿಂದ 100 ಸ್ಪೀಡ್ ಬಂದಿರತಕ್ಕಂಥ ಆ ಲಾರಿ ಡಿಕ್ಕಿ ಹೊಡೆದ್ರು ಕಾರ್ ಸಹಿತ ಕೆಳಗಡೆ ಅದು ಯಾವ ಶಕ್ತಿ ಅಂದರೆ ನಿಮ್ಮ ಭಕ್ತಿಯ ಶಕ್ತಿ ಚನ್ನಬಸವ ಶ್ರೀಗಳ ಆಧ್ಯಾತ್ಮದ ದಿವ್ಯ ಶಕ್ತಿಯನ್ನು ನಾವು ಬದುಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ ಮೊಟ್ಟ ಮೊದಲೇ ಹಾರ್ಕೊಳ್ಳೋದು ತುಲಾಭಾರ ಮಾಡಿದ್ರು. 100 ತುಲಾಭಾರದ ಕಾರ್ಯಕ್ರಮ ಇತ್ತು. ನಮ್ಮ ರೈತ ಬಾಂಧವರು ಹಾರ್ಕೊಡ್ದಾಗ ಎತ್ತಿನ ಗಾಡಿ ಮ್ಯಾಗ ಪಲ್ಲಕ್ಕಿ ಉತ್ಸವ ಬಿಟ್ಟು ಪಲ್ಲಕ್ಕಿ ಉತ್ಸವ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಶರಣಪ್ಪ ಅಜ್ಜಿಯರಿ ಎಲ್ಲ ಊರೆಲ್ಲ ಬಂದಿರು. ಅವ್ರದ್ದು ನೋಡ್ರಪ್ಪ ನಮಗೂ ಆಸೆ ಅದ, ನಮಗೂ ಕೂಡ್ರೆ ತಿಳ್ಕೊಂಡು ಡೇಟ್ ತೊಗೊಂಡು ಅಂದ್ರೆ ಬಿಸಿಲು ಅಂತ ತಿಳ್ಕೊಂಡು ಜೂನ್ 7ನೇ ತಾರೀಕಿಗೆ ಡೇಟ್ ಕೊಟ್ಟೀವಿ. ಈವರೆಗೆ ಎಲ್ಲ ಕಡೆ ಮಳೆಯೂ ಭಾಳ ಚೆಂದ ಆಗ್ಯದ. ಇನ್ನೂ ಸ್ವಲ್ಪ ಮಳೆ ಬಂತಪ್ಪ ಅಂದ್ರೆ ಮುಂದೆ ಬಿತ್ತಲಿಕೆನೂ ಚಲೋ ಆಯ್ತು, ಭವ್ಯವಾಗಿರ್ತಕ್ಕಂಥ ಬೆಳೆಯೂ ಬರ್ತವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಆಶಯದಂತೆ ನಮ್ಮ ಶಂಕರ್ ಅಲ್ಲಾಪುರ ಎಲ್ಲ ರೈತ ಬಾಂಧವರು ಕೂಡ್ಕೊಂಡು ಇದು ಎತ್ತಿನ ಗಾಡಿ ಮ್ಯಾಗ ಅವ್ರಿಗೆ ಹೇಳಿದ್ರೆ ನೋಡ್ರಿ, ಎತ್ತಿನ ಗಾಡಿ ಮತ್ತು ಎತ್ತಿನ ಗಾಡಿ ಎಲ್ಲ ಕಟ್ಟಿಗಿದಿರ್ತದೆ, ಅದೇನು ಮಾತಾಡಲ್ಲ ಏನು ಮತ್ತು ಮುಂದೆ ಎತ್ಕೊಂಡಿರ್ತದೆ. ಎತ್ಕೊಂಡು ಪುಸ್ತಕರೆ ಏನಾರು ಒಳಗೋದ್ರೆ ಹಂಗೆ ಇಲ್ಲರಿ ಅಪ್ಪ ಭಾಳ ಕಲಿಯುವ. ಆದರೆ ಭಾಳ ಭಕ್ತಿಯಿಂದ ನೀವು ಉತ್ಸವದ ಕಾರ್ಯಕ್ರಮವನ್ನು ಮಾಡಿ ನಿಮ್ಮೆಲ್ಲರೂ ಭಾಳ ಎಲ್ಲ ಹೆಣ್ಣುಮಕ್ಕಳು ಮತ್ತು ಹೈದರಾಬಾದಿಂದ ಹೋರಾಟದ ಹೆಣ್ಣುಮಕ್ಕಳು ತಂಡದವರು, ನಮ್ಮ ಎಲ್ಲ ಯುವಕರು, ಬೇಟೆಯವರು, ಬಾಜಾದವರು ಮತ್ತು ನಮ್ಮ ಹಲಗಿಯವರು ಮತ್ತು ಎಲ್ಲ ಕುಂಭ ಕಲಶವನ್ನು ಹೊಂದಿರತಕ್ಕಂಥ ಹೆಣ್ಣುಮಕ್ಕಳು, ನಿಮಗೊಂದು ಮಾತು ಹೇಳ್ತೀನಿ. ಯಾರ್ಯಾರು ತಲೆ ಮ್ಯಾಗ ಕುಂಭ ಕಲಶವನ್ನು ಹೊತ್ತು ನೀವೆಲ್ಲ ಮಠಕ್ಕೆ ಬಂದಿರಿ. ಪ್ರತಿ ವರ್ಷ ಕುಂಭೋತ್ಸವ ಕಾರ್ಯಕ್ರಮ ಮಾಡ್ತೀರಿ ಜಾತ್ರೆದಾಗ. ಆದರೆ ಯಾರ್ಯಾರು ಹೆಣ್ಮಕ್ಳು ಚಿಕ್ಕ ಮಕ್ಕಳು ಒಂದು ಸಣ್ಣ ಹುಡುಗಿ ಕುಂಭ ತಲೆ ಮ್ಯಾಗ ಇಟ್ಕೊಂಡಿದ್ದೀರಿ. ನೀವು ಯಾರು ಕುಂಭವನ್ನು ಹೊತ್ತಿರಲ್ಲ, ನಿಮ್ಮೆಲ್ಲರ ಭಾರವನ್ನು ಏನೋ ಕಂಟಕ್ಕೆ ಆಗ್ಲಾರ್ದಾಗ ದುರ್ಘಟನೆ ಆಗ್ಲಾರ್ದಾಗ ಚನ್ನಬಸವ ಶ್ರೀಯೋಗಿ ನಿಮ್ಮನ್ನು ಕಾಯ್ತಾನೆ ಅನ್ನುವಂಥ ಮಾತನ್ನು. ಯಾಕಂದ್ರೆ
ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ. 3 ರತ್ನದಾಗ ಇವು ನೀರನ್ನು ಕೂಡ ಒಂದು ರತ್ನ ಇದ್ದಂಗೆ. ಆ ರತ್ನವನ್ನು ತಲೆ ಮ್ಯಾಗ ಹೊತ್ಕೊಂಡು ನೀವೆಲ್ಲ ಬಂದಿರಂದ ಮೇಲೆ ಅಷ್ಟೇ ಅಲ್ಲ, ಎಲ್ಲ ಹೆಣ್ಣುಮಕ್ಕಳು ಬಹಳ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಂದ ಮೇಲೆ ನಿಜವಾಗಿ ಇದು ತುಲಾಭಾರದ ಕಾರ್ಯಕ್ರಮ ಆಗ್ತದೆ. ಇದು ಸಾಮಾನ್ಯವಾಗಿರುವಂತಹ ತುಲಾಭಾರ ಅಲ್ಲ. ವೈಯಕ್ತಿಕ ತುಲಾಭಾರ ಬೇರೆ, ಸಾಮೂಹಿಕ ತುಲಾಭಾರ ಬೇರೆ, ಗ್ರಾಮದವರು ಮಾಡುವಂತಹ ತುಲಾಭಾರ ಬೇರೆ. ಇಡೀ ಚಿಂಚೋಳಿ ಪಟ್ಟಣದವರು ತುಲಾಭಾರ ಮಾಡ್ತಾ ಇದ್ರಲ್ಲ, ಇದು ಕೇವಲ ಹಣದ ತುಲಾಭಾರ ಅಲ್ಲ, ನಿಜವಾಗಿ ಬಂಗಾರದ ತುಲಾಭಾರ ಇರುವಂಥ ನಿಮ್ಮೆಲ್ಲರ ಭಕ್ತಿ ನಮ್ಮ ಗುರುವಿಗೆ ಗೌರವ ಕೊಡಬೇಕು. ನಮ್ಮ ಗುರುಗಳು ಪ್ರತಿ ಹುಣ್ಣಿಮೆಗೆ ಬರ್ತಾರ, ಅವರಿಗೆ ಗೌರವ ಕೊಡಬೇಕು, ಅವರಿಗೆ ನಮಸ್ಕಾರ ಮಾಡಬೇಕು, ಆಶೀರ್ವಾದ ಪಡೆಯಬೇಕೆನ್ನುವಂಥ ಭಾವನೆಯಿಂದ ಸದ್ಭಾವನೆಯಿಂದ ಎಲ್ಲರ ಕಿಂಕರರಾಗಿ ನೀವೆಲ್ಲ ಸೇವೆ ಮಾಡ್ತಾ ಇದ್ದೀರಂದ ಮೇಲೆ ಸದಾಕಾಲ ಹಾಗೂ ಶಂಕರನ ಆಶೀರ್ವಾದ ನಿಮ್ಮ ಮೇಲೆ ಇರ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 1-2 ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನೀವೆಲ್ಲ ಬಹುಶಃ 8:09ಗೆ ಬಂದಿರಿ. 9ಕ್ಕೆ ಬಂದಿರಿ, ಈಗ 12, 10, 11, 12 ಆಗಿರೋದು ಅಂದರೆ ಭಾಷಣ ಎಲ್ಲಿಂದ ಮಾಡ್ಬೇಕು. ಮತ್ತು ಪ್ರತಿ ಹುಣ್ಣಿಗೆ ಮಾಡಿದ ಆಶೀರ್ವಚನ, ಹುಣ್ಣಿಗೆ ಒಂಥರ ಆಶೀರ್ವಚನ ಮಾಡಿಲ್ಲ. ಈ 30 ವರ್ಷ ಹುಣ್ಣಿಗೆ ಭಾಷಣ ನೋಡ್ಬೋದು, 30 ವರ್ಷದ ಬಾಕಿ ಉಳಿದು ಅದಕ್ಕಾಗಿ ಒಂದು 8 ತಾಸು ಭಾಷಣ ಮಾಡ್ಬೇಕಂತ ವಿಚಾರ ಆಗ್ಯದ. ಹಂಗೆ ನಾನು ಎದುರು ಬೆಳೆದಿಲ್ಲ. ನಿಜವಾಗಿ ನನಗೇನು ಖುಷಿ ಆಗ್ತಾ ಇದೆ ಅಂತಂದ್ರೆ, ಈಗೆಲ್ಲ ಗಂಡಸು ಮಕ್ಕಳೆಲ್ಲ ನಿಂತಾರೆ, ಹೆಣ್ಣುಮಕ್ಕಳಿಗೆಲ್ಲ ಬಂದು ಕೂತಿದೆ ಅಂದ ಮೇಲೆ ಇದು ಸಾಮಾನ್ಯವಾಗಿರುವಂಥ ಹೆಣ್ಣು ಮಕ್ಕಳಲ್ಲ, ಸಾಕ್ಷಾತ್ ಅಂಬಾಭವಾನಿಯ ರೂಪದಲ್ಲೇ ನೀವೆಲ್ಲ ಬಂದಿದೆ ಅನ್ನುವಂಥ ಭಾವನೆಯನ್ನು ನಾನು ತಾಳ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲರೂ ಕೂಡ ವಿಶ್ವಾಸದಿಂದ ಬಂದಿದ್ದೀರಿ. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ನೀವೆಲ್ಲ ಸಾಮಾನ್ಯವಾಗಿ ಶ್ರೀಮಂತರು ಇರ್ತಾರೆ. ಇಲ್ಲಿ ಶ್ರೀಮಂತರು ಯಾರು ತಿಳ್ಕೊಬೇಡ್ರಿ, ನಿಮ್ಮ ಶ್ರೀಮಂತರ ಕಥೆಯಲ್ಲ. ಬಹಳ ಕಡೆ ಶ್ರೀಮಂತರು ಇರ್ತಾರೆ. ಒಂದು ಸಲ ಶ್ರೀಮಂತ ಹೆಣ್ಣು ಮಗಳು ಮನಿ ಶಾಂತಿ ಇರ್ತಿದ್ರು. ಮನಿ ಶಾಂತಿ ಭಾಳ ಚಂದ ಕೇಳಿದ್ರು. ಮನಿ ಶಾಂತಿ ಕಾರ್ಯಕ್ರಮ ಇತ್ತು. ದೊಡ್ಡ ಸಾಹುಕಾರ್ತಿ. ಮತ್ತು ನಮ್ಮ ಗೌಡ್ರು ಗೌತಮ್ ಪಾಟೀಲ್ ಮನೆಯವ್ರಲ್ಲ, ಮತ್ತು ಅವ್ರು ಭಾಳ ಹೇಳಿದ್ರು. ಅವರಲ್ಲ ಆ ಕಡೆ 500 ಕಿಲೋಮೀಟರ್ ದೂರದವ್ರ ಕಥೆ ಹೇಳ್ತೀನಿ. ಮನಿ ಶಾಂತಿ ಇಟ್ಟಾಗ ಏನಾಯ್ತಂದ್ರೆ, ಆ ಹೆಣ್ಮಗಳು ತನ್ನ ಸಚಿಗೆ ಸೀರೆ ತಂದು ವ್ಯವಸ್ಥೆ 10,000 ರೂಪಾಯಿ ಸೀರೆ ಸಚಿಗೆ, ಮಗಳಿಗೆ 25,000 ರೂಪಾಯಿ ಸೀರೆ, ಮತ್ತು ನಾದಿಂದೇರಿಗೆ 5,000 ರೂಪಾಯಿ ಸೀರೆ. ಸ್ವಲ್ಪ ಕಡಿಮೆ ಅಂದ್ರೆ ಅವ್ರು ಕತ್ತಿ ಮಾಯಕ್ಕಂದ್ರೆ ಭಾಳ ವಿಚಾರ ಮಗಳಿಗಾಗ ಸಸಿ ಮ್ಯಾಗ ಮಗಳ ಮ್ಯಾಗ ಭಾಳ ಇರ್ತದೆ. ಆ ಸಂದರ್ಭದಲ್ಲಿ ಆ ಹೆಣ್ಮಗಳು ಏನಂತಂದ್ರೆ, ಒಂದು ಅಂಗಡಿಗೆ ಹೋಗಿ ಎಲ್ಲ ಸೀರೆ ಖರೀದಿ ಮಾಡಿ ಭಾಳ ಲಕ್ಷ ಕೊಟ್ಟು ಕೇಳಿ ಸೌಕರ್ಯ ಅಂತಾಳೆ, ನಾವು ಒಂದು ಸೀರೆ ಕೊಡುವ, ಎಂಥ ಸೀರೆ ಬೇಕಾದ್ರೆ ಭಾಳ ಪಿರಿಯಾಗಿ ಬೇಕಾದ್ರೆ ಇಲ್ಲ, ಎಲ್ಲಕ್ಕ ಲಾಸ್ಟ್ ಕಡಿ ರೇಟ್ ಇದ್ರೆ ಒಂದು ಸೀರೆ ಯಾರಿಗೆ ರೀ ಏನು ಕೇಳ್ತಾರೆ. ಕಡಿ ರೇಟ್ ಇರ್ಬೇಕು. ಕಡಿ ರೇಟ್ ಅಂದ್ರೆ ಒಂದು 50 ರೂಪಾಯಿ ನೋಡಿ ಲಾಸ್ಟ್ 15 ಯಾರಿಗೆ ರೀ ಯಾರಿಗೆ ಗೊತ್ತಿಲ್ಲ. ನಮ್ಮ ಹೆಂಗೆ ಕೆಲಸ ಮಾಡೋಕ್ಕೆ ಹೇಳಕ್ಕೆ ಒಂದು 50 ರೂಪಾಯಿ ಸೀರೆ ಕೊಡುವುದು. ಸಾವುಕಾರತಿ ಖರೀದಿ ಮಾಡ್ತಾರೆ. ಯಾರು ಸಾವುಕಾರತಿ ಮನೀಷ ಅಂತ ಖರೀದಿ ಮಾಡಿ ಮನೆಗೆ ಹೋದರು. ಮುಂದೆ ಏನಾಗ್ತದೆ ಅಂದ್ರೆ, ಅವರ ಮನೆಯಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಭಾಂಡ್ಯ ಕಾಡ್ತಕ್ಕಂಥ ಹೆಣ್ಮಗಳು ಅದೇ ಅಂಗಡಿಗೆ ಹೋಗ್ತಾಳೆ. ಲಕ್ಷ ಕೊಟ್ಟು ಕೇಳಿ ಅದೇ ಅಂಗಡಿಗೆ ಹೋಗ್ತಾ ಇದ್ದಲ್ಲ, ಅದೇ ಅಂಗಡಿಗೆ ಹೋದಾಗ ಅವಳು ಹೇಳ್ತಾ ಇದ್ರು, ಅಂದ್ರೆ ಶ್ರೀಮಂತರು ನಿಜವಾಗಿ ಯಾರು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆ ಹೆಣ್ಮಗಳು ಅಂಗಡಿಗೆ ಹೋಗ್ತಾಳೆ. ಅಂಗಡಿಗೆ ಹೋಗಿ, ಯಜಮಾನ್ರೆ ನೀವೆಲ್ಲ ಬಟ್ಟೆ ಹಾಕ್ರಿ, ಒಂದು ಚಲೋದ ಸೀರೆ ಬೇಕು ನನಗೆ. ಚಲೋದ ಸೀರೆ ಅಂದ್ರೆ ನೋಡ್ರಿ, ನಾವು ಗರೀಬರಿದ್ದೆ ಅದ್ರಾಗೆ ಚಲೋದು ಕೊಡ್ರಿ, ಚಲೋ ಭಾರಿ ಅಂದ್ರೆ ಒಂದು 5,000 ಕೊಡ್ರಿ. ಇಲ್ಲರಿ ಬೀಳಲೆಕ್ಕ 5,000 ರೂಪಾಯಿ ಸೀರೆ ಕೊಡ್ರಿ. ಯಾರು ಬಾಳೆ ತಿಕ್ಕಕ್ಕೆ ಹೆಣ್ಮಗಳಂತ 5,000 ರೂಪಾಯಿ ಸೀರೆ ಕೊಡ್ರಿ. 5,000 ರೂಪಾಯಿ ಸೀರೆ ಯಾರಿಗೆ ವಾತಾಗಿಲ್ರಿ, ನಮ್ಮ ಮಾಲಾಗ್ತಿದ್ರು ಮನುಷ್ಯ ಅಂತಿಲ್ಲ, ಅವರಿಗೆ ನಾವು ಉಳಿಸ್ಬೇಕಾಗಿಲ್ಲ. 5,000 ರೂಪಾಯಿ ಸೀರೆ ಕೊಟ್ಟು ಉಳಿಸ್ತಾ ಇದ್ದೀವಿ. ಇಲ್ಲಿ ಶ್ರೀಮಂತ ಯಾರು, ಬಾಳೆ ತಿಕ್ಕಕ್ಕೆ ಹೆಣ್ಮಗಳೇ ಸಾವುಕಾರ್ತಿ. ಯಾರ ಭಾವ ವಿಶಾಲವಾಗಿರ್ತಾ ಇದೆ, ಯಾರ ಮನಸ್ಸು ವಿಚಾರವಾಗಿರ್ತಾ ಇದೆ, ಅವರೇ ನಿಜವಾದ ಶ್ರೀಮಂತರು, ಸಾವುಕಾರ್ತಿ ಅನ್ನುವಂಥ ಮಾತು. ಈ ಮಾತನ್ನು ನಾವು ಕೇವಲ ಬೋಧನೆ ಮಾಡುವುದಿಲ್ಲ. ಯಾಕಂದ್ರೆ ನಾವು ಹೇಳಿರ್ತಕ್ಕಂಥ ಮಾತುಗಳು ನಿಮ್ಮ ಹೃದಯಕ್ಕೆ ಮುಟ್ಟಬೇಕಾದ್ರೆ ನಾವು ನಡಿಬೇಕಾಗ್ತದೆ. ನಿಮಗೆ ನೋಡ್ರಿ, ಹಿಂಗೆ ಬೆರಳು ಒಂದು ಮಾಡಿದ್ರೆ ಏನಂದ್ರೆ ಒಂದು ಬೆರಳು ಈ ಕಡೆ ಯಾವ ಹೇಳೋದು 3 ನೀ ಹೆಂಗಿದ್ದಪ್ಪ ಸಭೆ ಅಂತ ನಮ್ಗಂತವು ಬರೀ ಬೋಧನೆ ಮಾಡ್ತೇನೆ ಹೆಂಗದ ನೋಡ್ರಿ, ಬೋಧ ಮಾತ್ರ 3 ನಮ್ಮ ಕಡೆ ಅವರು. ಅದಕ್ಕಾಗಿ ನಾವೆಲ್ಲ ನಡೆದು ಹೇಳಬೇಕಾಗ್ತದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶೇಖಮ್ಮ ಅಂತೇಳಿ ಒಬ್ಬ ಹರಿಜನ್ ಹೆಣ್ಮಗಳು ಮಗನ ಮದುವೆ ಆಗುವಂಥ ಸಂದರ್ಭದಲ್ಲಿ ಆಕೆಗ ಸಾಮಾನ್ಯವಾಗಿರ್ತಕ್ಕಂಥ ಗುಡಿದಾಗ ಮಾಡಿದ ದೊಡ್ಡ ಕಲ್ಯಾಣ ಮಂಟಪ ಕಟ್ಟಿವಿ. 8 ಕೋಟಿ ರೂಪಾಯಿ ಕಲ್ಯಾಣ ಮಂಟಪ. ಆ ಕಲ್ಯಾಣ ಮಂಟಪದಾಗ ಆಕಿನ ಮಗಳು ಮದುವೆ ಮಾಡಿ ಆ ಹೆಣ್ಮಗಳಿಗೆ
5,000 ರೂಪಾಯಿ ರೇಷ್ಮೆ ಸೀರೆ ಉಡಿಸಿ ನಾವು ಆನಂದ ಪಟ್ಟಿವಿ ಅನ್ನೋಂಥ ಮಾತನ್ನು ಕೂಡಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಕೇಳಿ ಹರಿಜನ ಹೆಣ್ಮಗಳು ಹುಡುಗಕ್ಕೆ ಅಂತ ತಿಳ್ಕೊಂಡಿಲ್ಲ. 5,000 ರೂಪಾಯಿ ಸೀರೆ ಉಡ್ಸೋದ ಆಕೆಗೆ ಏಟ್ ಖುಷಿ ಆಯಿತು. ಸೀರೆ ಹಿಂಗೆ ಮ್ಯಾಗ ಇಡಬೇಕದ ಬಡ 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 ಒಳಗೆ ಹೋಗೋದು ರೂಮ್ನಾಗ ಉಟ್ಕೊಂಡು ಬಂದು ನಿಂತೇ ಬಿಟ್ಟಾಳೆ. ಏನವ ಯಾರು ಸೀರೆ ತೊಗೊಂಡು ಮನ್ಯಾಗ ಕಡಿಮೆ ಇಟ್ಕೊಳ್ತಾರೆ ಉಟ್ಕೊಂಡೇ ಬಂದಲ್ಲ, ಏನು ಸಾಕ್ಷಾತ್ ಮಹಾಲಕ್ಷ್ಮಿ ಕಾಣಂಗೆ ಕಾಣ್ತದಂತ ನವಲಿಗೆ ಪಾಟೀಲ್ ಹೇಳಿದೆ. ಮತ್ತನ್ನು ಯಾಕೆ ಹೇಳ್ತಾ ಇದ್ರು ಅಂತಂದ್ರೆ, ನಿಜವಾಗಿ ಎಲ್ಲರ ಹೃದಯದಲ್ಲಿಯೂ ಕೂಡ ಶ್ರೀಮಂತ ಬಡವ ಬಲ್ಲಿದ ಜಾತಿ ಮತ ಪಂಥ ಇರಲಾರದೆ ಎಲ್ಲರ ಹೃದಯ ಮಂದಿರದಲ್ಲಿ ಪರಮಾತ್ಮರ ವಾಸ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ಮಾತು ಹೇಳಬೇಕಾಗ್ಯಾವ. ಈಗ ಬಹಳ ಸಲ ಏನು ನಡೆದಂದ್ರೆ ದೇವ್ರ ಸರಿಯಾಗಿ ಜಗಳ ನಡೆದ್ರಿ. ದೇವ್ರ ಸರಿಯಾಗಿ ನಮ್ಮ ದೇವ್ರ ಶ್ರೇಷ್ಠ, ನಿಮ್ಮ ದೇವ್ರ ಶ್ರೇಷ್ಠ, ಆ ದೇವ್ರ ಶ್ರೇಷ್ಠ, ಈ ದೇವ್ರ ಶ್ರೇಷ್ಠ. ಅದಕ್ಕಾಗಿ ನೇಚರ್ ಇಸ್ ಗಾಡ್, ಗಾಡ್ ನೆಕ್ಸ್ಟ್ ನೇಚರ್ ಇಸ್ ಗಾಡ್, ನೇಚರ್ ಪವರ್ ಇಸ್ ಗಾಡ್. ಸೃಷ್ಟಿಯೇ ದೇವರು, ಸೃಷ್ಟಿಯಲ್ಲಿರ್ತಕ್ಕಂಥ ಅದ್ಭುತ ಶಕ್ತಿಯೇ ದೇವರು. ಆ ಶಕ್ತಿಗೆ ನಾವೆಲ್ಲ ವೀರಶೈವರು ಲಿಂಗಾಯತರು ದೇವರು ದೇವರು ಶಿವ ಅಂತ ಕರಿತೀವಿ. ಇವತ್ತು ಹಬ್ಬ ಅಂದ್ರೆ ಮುಸ್ಲಿಮರು ಏನು ಹಬ್ಬ ಅಂತಾರೆ? ಬಕ್ರೀದ್ ಹಬ್ಬ. ಅವ್ರು ಅಲ್ಲ ಅಂತ ಕರೀತಾರೆ. ಮತ್ತು ಇದು ಗಾಡ್ ಅಂತ ಕರೀತಾರೆ ಕ್ರಿಶ್ಚಿಯನ್ರು. ಬೇರೆ ಬೇರೆ ಜೈನರು ಜನಾಲಯ ಅಂತ ಕರೀತಾರೆ, ಜೈನ್ ಅಂತ ಕರಿತಾ ಇರ್ತಾರೆ, ಯೇಸು ಕ್ರಿಸ್ತ ಅಂತ ಕರೀತಾರೆ ಕ್ರಿಶ್ಚಿಯನ್ರು. ಅನೇಕ ರೀತಿಯಾಗಿ ಅವರೆಲ್ಲ ನಾವೆಲ್ಲ ಪೂಜೆ ಮಾಡ್ತೀವಿ. ಅದರಲ್ಲಿ ಹೆಂಗೆ ಅಂತಂದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮ್ಗೆ. ಮನ್ಯಾಗ ನಮ್ಮ ಶರಣಪ್ಪ ಅಂಚೇರಿ ನಮ್ಗೆ ಒಬ್ಬ ರೈತ ಇದ್ದಾಗ ಮಣ್ಣಿನ ಮುದ್ದೆ ತಂದಿವಿ. ಮಣ್ಣಿನ ಮುದ್ದೆ ತಂದಾಗ ಅದು ಹುಡುಗಿ ಏನಂತು, ಯಪ್ಪ ನನಗೆ ಇವತ್ತಿನ ಶಿವನ ಮೂರ್ತಿ ಮಾಡಿದ್ರು, ಶಿವನ ಮೂರ್ತಿ ಮಾಡಿದ್ರು ಕೆಸರಿನಾಗ ಶಿವನ ಮೂರ್ತಿ ಮಾಡ್ದ. ಪಾರ್ವತಿ ಗಣಪತಿ ಎಲ್ಲ ಕುಂತಾರೆ ಖುಷಿ. ಮತ್ತು ಪಾರೇನಂತ ಎಲ್ಲ ನಂಗೆ ಶಿವನ ಮೂರ್ತಿ ಬೇಡ, ನನಗೇನಪ್ಪ ಅಂತಂದ್ರೆ ರೇಣುಕಾಚಾರ್ಯರ ಮೂರ್ತಿ ಮಾಡುತ್ತೆ. ಮತ್ತು ರೇಣುಕಾಚಾರ್ಯರ ಮೂರ್ತಿ ಮಾಡ್ತಾರೆ. ಈಗೆಲ್ಲ ಲಿಂಗದಾಗ ಹುಟ್ಟಿದ್ವಿ. ಇಲ್ಲ ರೇಣುಕಾಚಾರ್ಯ ಮೂರ್ತಿ ಅಲ್ಲ, ನಾವು ವಿಶ್ವಗುರು ಬಸವಣ್ಣನ ಮೂರ್ತಿ ಮಾಡು, ಮತ್ತು ಬಸವಣ್ಣನ ಮೂರ್ತಿ ಮಾಡಿ. ಮತ್ತೇನಾದ್ರು ಮೊಹಮ್ಮದ್ ಪೈಗಂಬರ್ ಮೂರ್ತಿ ಮಾಡ್ತಾರೆ, ಯೇಸು ಕ್ರಿಸ್ತನ ಮೂರ್ತಿ ಮಾಡಿ ಎಲ್ಲ ಮಾಡಿ ಮನೆಗೆ ಮಾಡಿ ಹುಡುಗಿಯರಂತು ನೀವು ಯಾವ ಮೂರ್ತಿ ಮಾಡಪ್ಪ, ನನ್ನ ಮಗನ ಹೆಂಗೆ ಕೆಸರಿತ್ತು ಹಂಗೆ ಮಾಡ್ಬೋದು ಅಂತ ಮಾಡಿದ್ವಿ. ಮಾತು ಕೆಸರೇ ಮಾಡಿದ್ವಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ, ಯದ್ಭಾವ ತದ್ಭವತಿ, ಯದ್ಭಾವ ತದ್ಭವತಿ. ಪರಮಾತ್ಮನ ದೇವರಪ್ಪ ನಾಮ ಹಲವು, ಸಬ್ಕಾ ಮಾಲಿಕ್ ಏಕ್. ಇಡೀ ವಿಶ್ವದಲ್ಲಿ ಪರಮಾತ್ಮ ಇರ್ತಕ್ಕಂಥ ಒಂದು ಶಕ್ತಿ, ದಿವ್ಯ ಶಕ್ತಿ ಒಂದೇ ಅಲ್ಲ. ಆ ಶಕ್ತಿಯನ್ನು ಅನೇಕ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಹೆಂಗ್ರಿ ಸಾಮಾನ್ಯ ಉದಾಹರಣೆ ಹೇಳ್ಬೋದು. ನೀವೆಲ್ಲ ಚಿಂಚೋಳಿದಾಗ ಇಸ್ಲಾಂ ಧರ್ಮದವ್ರು ಹಬ್ಬದಲ್ಲ, ಅವ್ರ ಮನ್ಯಾಗ ಒಂದು ಕರಿ ಹಾಕಬೇಕು, ಲಿಂಗಾಯತರ ಮನ್ಯಾಗ ಬಿಳಿ ಹಾಕಬೇಕು, ಮತ್ತು ಇವತ್ತು ದಲಿತರ ಮನ್ಯಾಗ ಹಡಬಣ್ಣ ಹಾಕಬೇಕು. ಆಕಳಗಳ ಬಣ್ಣ ಬೇರೆ ಇರ್ತದೆ. ಆದ್ರೆ ಮುಂಜಾನೆ ನಮ್ಮ ಹೆಣ್ಮಕ್ಳು ಯಾರು ಬರ ಹಾಲು ಇದ್ದಾಗ ಆಕಿನ ಹಾಲಿನ ಬಣ್ಣ ಏನಿಲ್ಲ, ಆಕಳ ಹಾಲಿನ ಬಣ್ಣ ಬೆಳ್ಳಗೆ ಇರ್ತದೆ. ಹರಿಜನರ ಕರಗಿರ್ತದೆ. ಮತ್ತು ಇಸ್ಲಾಂ ಧರ್ಮ ಅಂತೇಳಿ ಹಳದಿ ಬಣ್ಣದಿರ್ತದೆ. ಹಾಲಿನ ಬಣ್ಣ ಹೆಂಗೆ ಬಣ್ಣದಿರ್ತದೆ, ಅದೇ ರೀತಿಯಲ್ಲಿ ಹೆಣ್ಣಿನ ಹೂಗಳು ಹಲವಾರು ಹಾರ ಒಂದೇ, ಓಡಿಸಿದ ಮಡಿಗಳು ನೂರಾರು ದಾರ ಒಂದೇ, ಕಡಲಿನ ಹೆಸರು ಏನೇ ಇರಲಿ ಕ್ಷಾರ ಒಂದೇ, ಹಾಲು ಕರೆದ ಹಸುಗಳ ಬಣ್ಣ ನೂರಾದರೂ ಕ್ಷೀರ ಒಂದೇ, ಹೊತ್ತದು ಹೊನ್ನಾಗಲಿ ಮಣ್ಣಾಗಲಿ ಭಾರ ಒಂದೇ, ಸ್ವತಂತ್ರ ತೀರ ಸಿದ್ದೇಶ್ವರ ನಿನ್ನನ್ನು ಪ್ರಾರ್ಥಿಸುವ ಪೂಜಿಸುವ ಯಜಿಸುವ ಭಜಿಸುವ ರೀತಿ ನೂರಾದರೂ ಉದ್ಧಾರ ಒಂದೇ, ಉದ್ಧಾರ ಒಂದೇ, ಉದ್ಧಾರ ಒಂದೇ. ಪರಮಾತ್ಮನ ದೇವರನ್ನ ಯಾವ ರೂಪದಲ್ಲಿ ಯಾವ ಭಾವದಲ್ಲಿ ಪೂಜೆ ಮಾಡಬೇಕು ಅದು ಆಗ್ತದೆ. ಅದು ಸೇರಿ ಇವತ್ತು ನೋಡ್ರಿ ಹಾರ್ಕೋಡು ಜಾತ್ರೆದಾಗ ನಮ್ಮಲ್ಲಿ ಕರ್ನಾಟಕದಾಗ ಲಿಂಗಾಯತದಾಗ ಜಗಳನೇ ಬಿಡ್ತದ ರೀ. ಜಗಳ ಅದು ಹೆಂಗಂದ್ರೆ ಮುಸ್ಲಿಮ್ರದಾಗ ಹೆಂಗೆ ಸಿಯಾ ಸುನ್ನಿ ಯಾರು ನೋಡ್ರಿ, ಎಲ್ಲ ಧರ್ಮದಾಗ ಎರಡವ. ಮುಸ್ಲಿಮ್ರದಾಗ ಸಿಯಾ ಸುನ್ನಿ, ಕ್ರಿಶ್ಚಿಯನ್ದಾಗ ಕೆಥೋಲಿಕ್ ಪ್ರೊಟೆಸ್ಟೆಂಟ್ ಅಂತ ಇರ್ತಾವೆ. ಈ ಕ್ರಿಶ್ಚಿಯನ್ದಾಗ, ಜೈನದಾಗ ದಿಗಂಬರ ಶ್ವೇತಾಂಬರ. ಹಂಗೆ ನಮ್ಮದ್ರಾಗ ಒಬ್ರಿಗೆ ನೋಡ್ರಿ ಒಬ್ರಿಗೆ ಆಗಲ್ಲ. ಏನು ರೇಣುಕಾಚಾರ್ಯರು ಬಸವಣ್ಣನವರು ಬರ್ರ ಅಂತಾರೆ, ಮತ್ತು ಬಸವಣ್ಣನವರು ರೇಣುಕಾಚಾರ್ಯರು ಬರ್ರ ಅಂತಾರೆ. ಅದಕ್ಕಾಗಿ ನೀವು ಗುರುನ ಅಂದರೆ ಬಿರುದ ನಮ್ಗೆ ಇಬ್ಬರು ಬೇಕಂದ್ರೆ ಜಾತ್ರಾ ಮಾಡ್ತದೆ, ಇಬ್ಬರು ಫೋಟೋ ನಾವು ಹಾಕ್ತೀವಿ. ಇಬ್ಬರು ಫೋಟೋ ಇಷ್ಟಲಿಗೆ ಸಂಗೀತವಾಗಿರ್ತಕ್ಕಂಥ ಇಬ್ಬರು ಬೇಕು. ನಾವು ಕಾಯಕ ಉತ್ಸವನೂ ಮಾಡ್ತೇವೆ. ಬಸವಣ್ಣವ್ರ ಬಸವ ಕಲ್ಯಾಣದಲ್ಲಿ ಬಸವಣ್ಣವರ ಕಾಯಕ ಉತ್ಸವ ಮಾಡ್ತೇವೆ. ಅಷ್ಟೇ ಅಲ್ಲ, ಅನುಭವ ಮಂಟಪದಲ್ಲಿ ಲಕ್ಷಪಟ್ಟು ಕೇಳು ಅನುಭವ ಮಂಟಪದಲ್ಲಿ ಇಲ್ಲಿಯವರೆಗೆ 44 ಅನುಭವ ಮಂಟಪದ ಶರಣ ಕಮ್ಮಟ ಕಾರ್ಯಕ್ರಮ ಆದರೂ ಕೂಡ ಬಸವಣ್ಣನವರ ಹೆಸರಿನ ಮೇಲೆ ಪ್ರಶಸ್ತಿ ಇದ್ದಿಲ್ಲ. ಬಸವಣ್ಣನವರ ಹೆಸರ ಮೇಲೆ ಪ್ರಶಸ್ತಿ ಇದ್ದಿಲ್ಲ. ಹೋದ ವರ್ಷ ಸುತ್ತೂರು ಜಗದ್ಗುರು ಬಂದಾಗ ಅಪ್ಪೋರೇನು ಎಲ್ಲ ಕಾರ್ಯಕ್ರಮ ಮಾಡ್ತೀರಿ, ಭಾಗ್ಯ ಪಟ್ಟರೆ ಅಪ್ಪೋರೇ ಬಸವಣ್ಣ ಅನುಭವ ಮಂಟಪದಾಗೆ ಬಸವಣ್ಣ ಹೆಸರಿನಾಗಿಲ್ಲ ಅಂದ್ರೆ ಹೆಂಗೆ? ಪ್ರತಿ ವರ್ಷ ನೀವು ಬಸವ ಭಾಸ್ಕರ ಪ್ರಶಸ್ತಿ ಕೊಡ್ರಿ, 1 ಲಕ್ಷ ರೂಪಾಯಿ ಹಾರ್ಕೋಡ್ ಮಠದಿಂದ ಕೊಡ್ತೀವಿ ಅಂತ ತಿಳ್ಕೊಂಡು ಪ್ರಾರಂಭ ಮಾಡಿ. ಯಾಕೆ
ಯಾಕೆಂದ್ರೆ ನಾವು ಕಲ್ಯಾಣ ನಾಡಿನವರು, ನಮ್ಮ ಉಸಿರಾಟ ನಮ್ಮ ಉಸಿರೇ ಬಸವ ಉಸಿರು, ನಮ್ಮ ಉಸಿರು ಬಸವ ಉಸಿರು. ನಾವು ಊಟ ಮಾಡ್ತಕ್ಕಂಥ ಅನ್ನ ಬಸವ ಅನ್ನ. ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಪರಂಪರಾಗತವಾಗಿ ಬಂದಿರತಕ್ಕಂಥ ರೇಣುಕಾಚಾರ್ಯರನ್ನು ಕೂಡ ನಾವು ಬಿಡುವುದಿಲ್ಲ. ಜಗದ್ಗುರುಗಳಿಗೂ ಕೂಡ ಅಷ್ಟೇ ಮಹತ್ವವನ್ನು ಬಿಡ್ತೀವಿ. ಹರಕೂಡ ಮಠದಲ್ಲಿ ಈ ವರ್ಷ ನೀವೆಲ್ಲ ಆಶ್ಚರ್ಯ ಪಡಬಹುದು. ಬಸವ ಕಲ್ಯಾಣದಲ್ಲಿ 2025 ಸೆಪ್ಟೆಂಬರ್ ತಿಂಗಳಲ್ಲಿ ದಸರಾ ದರ್ಬಾರ್, ರಂಭಾಪುರಿ ಜಗದ್ಗುರುಗಳು ಶರನ್ನವರಾತ್ರಿ ದಸರಾ ದರ್ಬಾರ್ ಕಾರ್ಯಕ್ರಮದ ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ಇನ್ನೂ ಒಂದು ಉದಾಹರಣೆ ಎರಡೇ ಉದಾಹರಣೆ ಹೇಳಿದ್ರೆ ಆಯ್ತು, 20 ನಿಮಿಷ. ಇನ್ನೂ ಒಂದು ಉದಾಹರಣೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಸ್ತ ಏನದು ಹಸ್ತ ಪರುಷ ಆಗುತ್ತದೆ. ಹಸ್ತ ಪರುಷ ಕೈದಾಗ ಬಂಗಾರದ ಕಡೆ ಹಾಕೊಂಡು ಹಸ್ತ ಪರುಷ ಆಗೋದಿಲ್ಲ. ಈ ಕೈಯಿಂದ ದಾನ ಧರ್ಮವನ್ನು ಯಾರು ಮಾಡ್ತಾರೋ ಹಸ್ತ ಪರುಷ ಆಗ್ತದೆ. ಒಳ್ಳೆಯ ಕಾರ್ಯವನ್ನು ಯಾರು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಹಸ್ತ ಪರುಷ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ. ನೀವೆಲ್ಲ ಬಿಸ್ಮಿಲ್ಲಾ ಖಾನ್ ಹೆಸರನ್ನು ಕೇಳಿ, ಬಿಸ್ಮಿಲ್ಲಾ ಖಾನ್ ಶಹನಾಯಿ ವಾದಕ, ಶ್ರೇಷ್ಠ ಶಹನಾಯಿ ವಾದಕ ಬಿಸ್ಮಿಲ್ಲಾ ಖಾನ್ ಹೆಸರನ್ನು ಕೇಳಿರಿ. ಬಿಸ್ಮಿಲ್ಲಾ ಖಾನಾಗ ಪೇಪರ್ದವರು ಅವನ ಮನೆಗೆ ಹೋಗಿ ನೋಡ್ರಿ, ನಿಮ್ಗೆ ಏನು ನೋಡಿದ್ರೆ ಖುಷಿ ಆಗ್ತದ. ಎಲ್ಲ ಸಾಮಾನುಗಳು ಇಟ್ಟಿರೋರು, ಭಾರತ ರತ್ನ ಪದವಿ ಕೊಟ್ಟಿದ್ದು, ಎಲ್ಲ ಪ್ರಶಸ್ತಿ ಕೊಟ್ಟಿದ್ದು, ಎಲ್ಲ ರೊಕ್ಕ ಕೊಟ್ಟಿದ್ದು, ರೂಪಾಯಿ ಕೊಟ್ಟಿದ್ದು, ಬಂಗಾರ ಕೊಟ್ಟಿದ್ದು ಎಲ್ಲ ಇಟ್ಟಿದ್ದ ಪತ್ರಿಕಾಕರ್ತರು ಬಿಸ್ಮಿಲ್ಲಾ ಖಾನಿಗೆ ಕೇಳ್ತಾ ಇದ್ದಾರೆ, ಬಿಸ್ಮಿಲ್ಲಾ ಖಾನ್ ಇಷ್ಟೆಲ್ಲ ಇಟ್ಟಿರಿ ಮನ್ಯಾಗ, ಇವತ್ತು ಎಕ್ಸಿಬಿಷನ್ ಇಟ್ಟಿರಿ, ಆದ್ರೆ ನಿಜವಾಗಿ ಏನು ನೋಡಿದ್ರೆ ನಿಮ್ಗೆ ಖುಷಿ ಆಗ್ತದ. ಆಗ ಬಿಸ್ಮಿಲ್ಲಾ ಖಾನ್ ಹೇಳ್ತಾ ಇದ್ದಾರೆ, ನೋಡಪ್ಪ ಇಲ್ವಾ, ನನಗೆ ಏನು ನೋಡಿದ್ರೆ ಖುಷಿ ಆಗ್ತದೆ ಅಂತಂದ್ರೆ ಒಂದು ಅಲಂಬರಿ ಇರ್ತದೆ, ಅಲಂಬರಿ ಕರಿತಾನ, ಅದ್ರಾಗ ಒಂದು ಹಳೀದ ಜಾಕೆಟ್ ಇರ್ತದೆ, ಹಳೆ ಜಾಕೆಟ್. ಈ ಜಾಕೆಟ್ ನೋಡಿದ್ರೆ ನನಗೆ ಖುಷಿ ಆಗ್ತದೆ. ಹನ್ನೆರಡಪ್ಪ ಎಲ್ಲ ಭಾರತ ರತ್ನ ಕೊಟ್ಟರು, ಪದವಿ ಕೊಟ್ಟರು, ಅದು ನೋಡೋರು ಖುಷಿ ಆಗಲತ್ತಿ, ಒಂದು ಸಣ್ಣ ಜಾಕೆಟ್ ನೋಡಿದ್ರೆ ಯಾಕೆ ಖುಷಿ ಆಗ್ತದೆ ಅಂತ ತಿಳ್ಕೊಂಡು ಕೇಳಿದಾಗ ಬಿಸ್ಮಿಲ್ಲಾ ಖಾನ್ ಅವರು ಬಹಳ ಮಹತ್ವದ ಒಂದು ಅನುಭವದ ಮಾತನ್ನು ಹೇಳ್ತಾರೆ. ಲಕ್ಷ್ಮಿ ಕೇಳ್ರಿ, ಈ ಜಾಕೆಟ್ ನೋಡಿದ್ರೆ ಯಾಕೆ ಖುಷಿ ಆಗ್ತದಂದ್ರೆ, ನಾನು ಚಿಕ್ಕವರಿದ್ದಾಗ ಈ ಜಾಕೆಟ್ ಹಾಕ್ಕೊಂಡು ಶಹನಾಯಿ ಬಾರಿಸಿದಾಗ ರಾಷ್ಟ್ರಪಿತಾವಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಇದೇ ಜಾಕೆಟ್ಗೆ ಬೆನ್ ತಟ್ಟಿ ನಿಮ್ಮ ಮುಂದೆ ಭಾಳ ದೊಡ್ಡ ಆಗ್ತೇಪ್ಪ ಅಂತ ದೊಡ್ಡ ವ್ಯಕ್ತಿ ಆಗ್ತೇಪ್ಪ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು. ಪಾಕೆಟ್ ಇಲ್ಲದ ಗಾಂಧಿ ನನ್ನ ಜಾಕೆಟ್ ಮುಟ್ಟಿದಕ್ಕಾಗಿ ನನಗೆ ಖುಷಿ ಆಗ್ತದೆ. ಹಸ್ತದಲ್ಲಿ ಸ್ಪರ್ಶ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತ, ಇಡೀ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ದೇಶಭಕ್ತರು, ಮಹಾನ್ ರಾಷ್ಟ್ರಪಿತರು ಅಂಥವ್ರು ಹಸ್ತ ಮುಟ್ಟಿದ್ದು ನನಗೆ ಭಾಳ ಖುಷಿ ಆಯಿತು ಎನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ನೀವೆಲ್ಲರೂ ಬಂದು ನಿಮ್ಮ ಮನೆಗೆ ಸೇವ ಬಾಳೆಹಣ್ಣೆ ಕಮ್ಮುವ ಗಿರ್ತಾರೆ, ನಿಮ್ಮ ಮನೆಗೆ 4 ಬಾಳೆಹಣ್ಣು ತಂದೆ ಕಾಳಿಗೆ ಹಣ್ಣೆಲ್ಲ ಕಮ್ಮುವ ಬರಲಿ, ಅದನ್ನು ಕೂಡ ಏನು ಮಾಡ್ತೀರಪ್ಪ ಕೈ ಹಚ್ಚಿರಿ, ಕೈ ಹಚ್ಚಿರಿ ಅಂತೀರಿ, ತೆಲಿಮ್ಯಾಗಪ್ಪ ಕೈ ಹಿಡ್ರಿ, ತೆಲಿಮ್ಯಾಗ ಜರಕ್ಕೆ ಯಾಕೆ ನಿಮಗೆ ತೆಲಿಮ್ಯಾಗ ಕೈ ಹಿಡೋರು ಎಷ್ಟು ಮಂದಿ ಹೊಡಿದ ಮ್ಯಾಗ ಹಿಡಿದ್ರೆ ದಿನ ಇಡ್ತಾರೆ. ನಮ್ಮೆಲ್ಲ ಭಕ್ತರು ಹೋದಾಗ ಕಷ್ಟ ಮಾಡೋದು ಕೈ ಹಿಟ್ಟೆ ಮಾಡ್ತಾರೆ, ಚಂದ ಇಡ್ತಾರೆ. ಅದನ್ನು ಕೂಡ ಗುರುಗಳ ಹಸ್ತ ಯಾಕೆ ಅಂತಾರೆ, ಹಸ್ತ ಸ್ಪರ್ಶ. ಗುರುಗಳ ಕೈ ಅಮೃತ ಹಸ್ತ ಇರ್ತಾರೋ, ಹಸ್ತ ಸ್ಪರ್ಶ ಕೈ ಇಟ್ಟರೆ ನಮ್ಗೆ ಒಳ್ಳೆಯದು ಆಗ್ತಾ ಇದೆ ಅಂತ ಭಾವನೆ ಇರ್ತದೆ. ಅದು ಸೇರಿ ನಮ್ಮ ಹಸ್ತಗಳು ಪರುಷ ಆಗಬೇಕಾದ್ರೆ ದಾನ ಧರ್ಮ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಅದು ಸೇರಿ ಎಲ್ಲ ಭಕ್ತಾದಿಗಳು ನೋಡಿಕೊಂಡು ಈ ತುಲಾಭಾರತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಶಾಸ್ತ್ರಿಗಳು ಬಂದರೆ ಮಲ್ಲಿಕಾರ್ಜುನ ಶಾಸ್ತ್ರಿ ಅವರಿಗೆಲ್ಲರೂ 5 ನಿಮಿಷ ಅಂತ ನಡೆಯಲ್ಲ, ಎಷ್ಟು 1 ಗಂಟೆ ಬೇಕಾದ್ರೆ 1 ಗಂಟೆ. ನಾ ಹೇಳಿದ ಅವ್ರಿಗೆ ನಮ್ಮದು ಭಾಷಾಡಿದಾಗ ನಿನ್ನ ಪಾಚೆ ಬಿಡಿ, ನಮ್ಮದು ಇರಾದಾಗ ಶುಕ್ರವಾರ ಇರ್ತಪ್ಪ ಹೊಡಿ ಗಾಡಿ ಹೋದಂತ ಅದಕ್ಕಾಗಿ ತಾವೆಲ್ಲರೂ ಕೂಡ ಬಹಳ ಭಕ್ತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇವೆ. ಚಿಂಚೋಳಿಯ ಪಟ್ಟಣ ಇದು ಹೆಂಗಂದ್ರೆ ನಡೆದ ಘಟನೆ ಹೇಳ್ತೀನಿ. ನಮ್ಮ ಊರಾಗ ಹಾಡ್ಕೊಳದಾಗ ನಾವು 1 ರೊಟ್ಟಿ ಉಂಡ್ರೆ ಇದು 2 ರೊಟ್ಟಿ ಉಣ್ಬೇಕಾಗ್ತದೆ. ರೊಟ್ಟಿ ಜಲ್ದಿ ಹಸು ಆಗ್ತಾವ. ಈ ಮೇಲಿನ ಗುಣ ಈ ಬುಕ್ಕಿ ನೀರೇನದ ಭಾಳ ಪವಿತ್ರ ನೀರು. ಇಲ್ಲಿ ಬಹುಶಃ ಎಸಿಡಿಟಿ ಯಾರಿಗಿಲ್ಲ. ನಮ್ಮ ಕಡೆ ಏನಾದ್ರು 100 ಒಂದು 10 ಮಂದಿಗೆ ಇಲ್ಲಿ ಎಸಿಡಿಟಿನೇ ಆಗಲ್ಲ, ಭಾಳ ಕಮ್ಮಿ. ಯಾಕಂದ್ರೆ ನೀರಿನ ಗುಣ ಅಂದ್ರೆ ಹಂಗದ. ಇಲ್ಲಿಯ ನೀರು ಚಂದ, ಇಲ್ಲಿಯ ಬೆಳೆ ಚಂದ, ಇಲ್ಲಿಯ ಮನೆ ಚಂದ, ಇಲ್ಲಿಯ ಶಿಕ್ಷಣ ಚಂದ, ಇಲ್ಲಿಯ ಜನರು ಚಂದ, ಇಲ್ಲಿಯ ಭಕ್ತಿಯ ಚಂದ. ಅಷ್ಟೇ ಇಲ್ಲಿಯ ಮೆರವಣಿಗೆಯು ಕೂಡ ಭಾಳ ಚಂದ. ಆ ಒಂದು ಉತ್ಸವದಲ್ಲಿ ನಾನು ಹೆಂಗೆ ಕುಂತೀನಿ ಅಂದ್ರೆ ನಮಗೆಲ್ಲ 4 ವರ್ಷ ನೀವೆಲ್ಲ ತೆಳಗೆಲ್ಲರೂ ಭಾಳ ಖುಷಿಯಿಂದ ಬಂದ್ರಿ. ನಾನು ಮ್ಯಾಗ ಹೆಂಗೆ ಕುಂತೀನಿ ಅಂದ್ರೆ ನಿಮ್ಮೆಲ್ಲರ ಕರುಣೆಯ ಕಂದನಾಗಿ ಕೂಸಾಗಿ ಆ ಪುಣ್ಯಕ್ಕೆ ನಾನು ಕುಂತೀನಿ ಅಂತ ಮಾತಾಡಿ ನಿಮ್ಮ ಭಕ್ತಿ ಪ್ರೀತಿ ವಿಶ್ವಾಸ ಸದಾ ಕಾಡಿ ಹೇಳಿ. ಆಗ ಹುಣ್ಣಿಮೆ ದಿವಸ ನಮ್ಮ ಪಟ್ಟಾಧಿಕರಾದ ನಂತರ 96 ಇಸ್ವಿಯಲ್ಲಿ ಹಿಂಗೆ ಕಾರ್ಯಕ್ರಮ ಮಾಡಿದ್ರು.
ನಮಗೆ ರಥದಲ್ಲಿ ಬರಮಾಡಿಕೊಂಡು ಕಾರ್ಯಕ್ರಮ ಮಾಡಿರಲಿಲ್ಲ. ಕಾರ್ಯಕ್ರಮ ಮಾಡಿದಾಗ ನಮಗೆ ಸಾಷ್ಟಾಂಗ ಹಾಕಿ ಒಂದು ಮಾತು ಹೇಳಿದ್ರು. ಶಾಮರಾವ್ ಶಿಲೇನ, ಬಸವರಾಜ ಮುಖಾಲ, ಚಂದ್ರಸಪ್ಪ ನಾವರ್ಗಿ ಇವರೆಲ್ಲ ಸಾಷ್ಟಾಂಗ ಹಾಕಿಯಪ್ಪ, ನೀವು ಬರೀ ಹಾರ್ಕೊಡ್ದಾಗ ಇರ್ತಾಂದ್ರಿಲ್ಲ, ನಮ್ಮಲ್ಲಿ ಪ್ರತಿ ಹುಣ್ಣಿಗೆ ಬರಬೇಕು. ಹ್ಞೂ ಅಂದರೆ ನಾವು ಹೇಳ್ತೇವೆ, ಇಲ್ಲ ಅಂದ್ರೆ ಇಲ್ಲ. ಹೇಳಕ್ಕೆ 5 ನಿಮಿಷ ಇದೆ, 10 ನಿಮಿಷ ಇದೆ, ಹ್ಞೂ ಅಂದರೆ ನಾವು ಹೇಳ್ತೇವೆ. ಇಲ್ಲಪ್ಪ, ಒಂದು ದಿನ ಅಲ್ಲ, ಒಂದು ಹುಣ್ಣಿ ಅಲ್ಲ, 2 ಹುಣ್ಣಿ ಅಲ್ಲ, ಈಗ 29 ವರ್ಷ ಆಯಿತು, ಕಾಲ ಗೆಲಿತನ ಶಕ್ತಿ ಇರ್ತದೆ, ಅಲ್ಲಿಯವರೆಗೆ ಹುಣ್ಣಿಗೆ ಬರ್ತೀವಪ್ಪ ಅಂತ ತಿಳ್ಕೊಂಡು ನಾವು ಮಾಡ್ಕೊಡ್ತೀವಿ. ಅದರ ಪ್ರಕಾರ ಪ್ರತಿ ಹುಣ್ಣಿಗೂ ನಾವು ಬರ್ತೀವಿ. ನಾವೆಲ್ಲ ತಾಯಂದರು ನಿಮ್ಮೆಲ್ಲ ಕಷ್ಟಗಳನ್ನು ಪಾದಕ್ಕೆ ಅರ್ಪಿಸ್ತಾ ಇರ್ತೀನಿ. ನಿಮ್ಗೆ ಒಂದು ಮಾತು ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಶ್ರೇಯಾಂಶಿ ಬಹುವಿಜ್ಞಾನಿ ಚಕ್ರಾದಿ ಪಂಕ್ತಿರುವ ಗಚ್ಚತಿ ಭಾಗ್ಯ ಪಂಕ್ತಿ. ಪ್ರತಿಯೊಬ್ಬರಿಗೆ ಜೀವನದಲ್ಲಿ ಕಂಟಕ ಬರ್ತದ, ಕಷ್ಟ ಬರ್ತದ, ಅಷ್ಟೇ ಅಲ್ಲ ಈಗ ನಾವು ಉಳಿಬಾರ್ದು. ಪ್ರತಿಯೊಬ್ಬರ ಲೈಫ್ನಾಗ ಒಂದು ಸಲನೇ ಬರ್ತದೆ, ಏನೋ ಒಂದು ಸಂದರ್ಭ ಬರ್ತದೆ, ಏನೋ ಘಟನೆ ಬರ್ತದೆ, ಯಾರೋ ಏನು ಮಾತಾಡಿರ್ತಾರೆ, ಏನೋ ಒಂದು ತಪ್ಪಾಗಿರ್ತದೆ. ಈಗ ನಾವು ಉಳಿಬಾರ್ದು, ಸಾಯ್ಬೇಕು ಎನ್ನುವಂಥ, ಸತ್ತು ಹೋಗಬೇಕು ಎನ್ನುವಂಥ ಭಾವನೆ ಬಂದಾಗ ನೀವೇನು ಮಾಡ್ಬೇಕಂದ್ರೆ, ಯಾರೇ ಬಂದು ಒಳಗೆ ನೀವು ಕಷ್ಟಗಳು ಹೇಳ್ಕೊಬೇಡ್ರಿ. ಚನ್ನಬಸವ ಶ್ರೀಯೋಗಿಗಳ ಗದ್ದಿಗೆ ಬಂದು ಸಾಷ್ಟಾಂಗ ಹಾಕಿ ನೀವೆಲ್ಲ ಕಷ್ಟಗಳ ಅರ್ಪಣೆ ಮಾಡಿ ನಿಮಗೆ ದೂರ ಮಾಡ್ತಾ ಇದ್ದಾರೆ ಅನ್ನುವಂಥ. ದಯವಿಟ್ಟು ಯಾರೋ ತಾಯಂದ್ರೆ ಆತ್ಮಹತ್ಯೆ ಮಾಡ್ಕೋಬೇಡ್ರಿ, ರೈತರು ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ನಿಮಗೆ ಯಾರು ಇರೋದೇ ಇದ್ರೂ ಕೂಡ ನಿಮ್ಮ ಹಿಂದೆ ದಿವ್ಯ ಶಕ್ತಿ ಅದನ್ನು ತಿಳ್ಕೊಳ್ಳಿ. ಹಾರ್ಕೋಳದ ಚನ್ನಬಸವ ಶ್ರೀಗೆ ದಿವ್ಯ ಶಕ್ತಿ ಸದಾ ಕಾಲ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ನಂಬಿರಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಭಾವಿಸಿ ಇಂತಹ ಭಕ್ತಿ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ ಸದಾಕಾಲ ಹಾರ್ಕೋಳ ಶ್ರೀಯೋಗಿಗಳಿಗೆ ಶುಭಾಶೀರ್ವಾದ ನೀಡಲಿ ಶುಭ ಹಾರೈಸಿ 2 ಮಾತುಗಳನ್ನು ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.